ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಸಂಡೇ ಲಾಗ್ ಇದು. ಸೊ ನಮ್ಮ ಮನೆಯವರು ಕೂಡ ಸಾಟರ್ಡೆ ಊರಿಗೆ ಹೋಗಿದ್ರಲ್ವ. ಸೊ ಅವರು ಕೂಡ ಸಾಟರ್ಡೆ ನೈಟೇ ಬಂದಮೇಲೆ ಇದು ಬೆಳಗ್ಗೆದಿದ್ದು ಅವರೆಲ್ಲರೂ ಕಾಫಿ ಮಾಡ್ಕೊಂಡು ಕುಡಿತಿದ್ರು. ನಾವು ಫ್ರೆಶ್ ಕುಡಿತಾ ಇದ್ದೀವಿ. ಸೊ ಇವಾಗ ಫ್ರೆಶ್ ಕುಡಿದ್ಬಿಟ್ಟು ನಾನು ಅದೇ ಊರಿಗೆ ಹೊರಡೋಣ ಅಂದ್ಕೊಂಡು ಇಷ್ಟು ದಿನ ಆಯಿತು ಬಂದು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ನಾನು ಇನ್ನು ಶನಿಮಹಾತ್ಮಂಗೆ ಹೋಗಬೇಕಾಯ್ತು, ಮತ್ತು ಜೊತೆಗೆ ನಾಗಲಮಡಿಕೆಗೂ ಹೋಗಬೇಕಾಯ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ನಾನು ಹೇಳಿದೆ, ನಾಗಲಮಡಿಕೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ನಮ್ಮ ಚಿಕ್ಕಮ್ಮ ಇದ್ದು, ಇಲ್ಲ ನಾನು ಬರೋಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಹೊರಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಯಶೋ ಕಿಶನ್ಸ್ ಆ್ಯಂಡ್ ಲೈಫ್ ಸ್ಟೈಲ್ಸ್ ಅಂತ ಇದೆ. ಯಶೋದ ಅಕ್ಕ ಅಂತ ಇದೆ ನಮ್ಮ ಅಕ್ಕ. ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ರೈಟ್ ಸೈಡಲ್ಲಿ ಬೆಲ್ ಇದೆ, ಹಂಗೆ ಟನ್ ಅಂತ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನೀವು ಡೈಲಿ ವಿಡಿಯೋ ನೋಡ್ಬೋದು, ಖುಷಿ ಪಡ್ಬೋದು, ಆನಂದಿಸ್ಬೋದು. ಇವಾಗ ನಾಗಲಮಡಿಕೆ ಈಗ ಎಲ್ಲ ಫ್ಯಾಮಿಲಿ ಎಲ್ಲ ನಾಗಲಮಡಿಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೀವು ಬನ್ನಿ, ಹಂಗೆ ನೀವು ನೋಡ್ಕೊಂಡು ಹೋಗಿರಂತೆ. ಒಂಚೂರು ಹಂಗೆ ಹೋಗ್ತೀವಿ, ಎಲ್ಲ ತೋರಿಸ್ತೀವಿ. ನೋಡಿರಂತ ಅಲ್ಲೆಲ್ಲಿ ಅಕ್ಕಪಕ್ಕ ವಾತಾವರಣ ಹೇಗಿದೆ. ನೀವು ಬಂದರೆ ಆ ಕಡೆ ಎಲ್ಲ ನೋಡ್ಬೋದು, ಬನ್ನಿ. ಈಗೆಲ್ಲ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಫಸ್ಟ್ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಪಾವಗಡದಲ್ಲಿ, ಕೋಟೆ ಹತ್ರ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಎಲ್ಲ ಈಗ ಹೊರಟಿದ್ದೀವಿ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳೋದಲ್ಲ, ಇದೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಪಾವಗಡದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಪಾವಗಡದ ಶನಿ ಮಹಾತ್ಮ ಸ್ವಾಮಿ ದೇವಾಲಯ.
ಪರ್ಸ್ ಖಾಲಿ ಇರಬಾರ್ದು ಅಂತಾರೆ, ಮತ್ತೆ ಯಾರಂಗೆ ಕಾಸು ಕೊಡ್ರಿ. ಅಮೌಂಟ್ ಎಷ್ಟೇ ತಗೊಂಡು ಕೇಳು ಫಸ್ಟ್ ಯಾವ ಮೂವಿ ಹಾಕವ್ರೆ ಅಂತ ಕೇಳ್ರಿ, ಹೇಳ್ತಾರೆ ಅಷ್ಟೇ. ಯಾವುದು? ಮೊದಲು ಹೊಸ್ದಾಗಿದ್ದಾಗ ಈ ಥರ ಎಲ್ಲ ಬಂಗಾರದ್ದು ನೀರು ಬಿಡಿಸಿರ್ಲಿಲ್ಲ. ಈಗ ಒಂದು 2 ವರ್ಷದಿಂದನಾ ಜಾಸ್ತಿ ಆಗ್ತಾರೆ. ಮತ್ತೆ ದಾನಿಗಳು ಯಾರು ಅರ್ಕೆ ಮಾಡ್ತಾರೆ, ಕುಂಡೆಲ್ಲ ಓಡಿಸ್ತಾರೆ ನೋಡ್ರಿ ಎಷ್ಟು ಜನ. ಚೆನ್ನಾಗೈತೆ. ಶುಕ್ರವಾರ ನೈಟ್ ಬಂದ್ಬಿಡ್ತಾರೆ ಜನಗಳೆಲ್ಲ. ಏನ ಯಾರ್ಯಾರು ಬಂದವ್ರ ಸೆಲೆಬ್ರಿಟಿಗಳು? ಶ್ರೀಕಾಂತ್ ಬಂದಿದ್ದ. ತೆಲುಗು ತಲೆ ನೈತತೆ ಅಂತ ಸ್ವಲ್ಪ ಹೊತ್ತು ಮಲಗಿದ್ದ. ತಲೆನೋವ ಪ್ರತಿ ಸ್ಯಾರಿ ಡೌನ್ ತಗೊಳ್ಳಿ. ಮುಂದೆ ಸ್ಯಾರಿ ಡೌನ್. ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ನಾಗಲ್ಮಟ್ಟಿಗೆ ಬಂದಿದ್ದೀವಿ. ಇದೇ ನಾಗಲ್ಮಟ್ಟಿ. ಇದೊಂದು ಪ್ರಸಿದ್ಧವಾದ ಸ್ಥಳನೇ. ಪ್ರತಿ ವರ್ಷನೂ ಅಷ್ಟೇ ಬಂದಾಗೆಲ್ಲ ಬಂದೇ ಬರ್ತೀವಿ ಇಲ್ಲಿಗೆ. ಪಾಗೋಡಕ್ಕೆ ಬಂದರೆ ದೇವಸ್ಥಾನ ಬಿಟ್ಟವಲ್ಲ ಮರ ಇದನ್ನೇ ದರ್ಶನ ಮಾಡ್ಕೊಂಡೇ ಹೋಗೋದು. ಹೌದು. ಮಾಸ್ ದರ್ಶನಕ್ಕೆ ಹೋಗೋಣ. ಲೆಪ್ಪ सृष्टि नामदेस्य, प्रतीक नामदेस्य, नवीन नामदेस्य, जनार्दन नामदेस्य, सह कुटुंबानां सुब्रह्मण्येश्वर स्वामी पादवल गोविंद. ನವಗ್ರಹ ಪೂಜೆ ಫ್ರೆಂಡ್ ಆಗವ್ರೆ. ಚೆನ್ನಾಗಿ ಮಾಡ್ತಾನೆ ಹುಡುಗ ಕಣ. ಒಂದು ಹುಡುಗ, ಅವನ ಹೆಸ್ರೇ ನನಗೆ ಅದು ಗೊತ್ತಿಲ್ಲಪ್ಪ. ಕೃಷ್ಣಾಯ ನಮಃ. ದೇವಗಿರಿ ವೆಂಕಟೇಶ್ವರ ಸ್ವಾಮಿನೇ ನಮಃ. ಶ್ರೀಮದಗಿರಮಯೇ ಮಂಡಲ ಮಂಡಲ ಧರಣೇಂದ್ರ ಮಂಡಲ ಕುಂಡಲತ್ಯ ಶ್ರೀಯದ್ರಾದ್ರವಂದಿರವರಾಹಕ್ಷೇತ್ರ ವಿಭೂಷಣತ್ಯ ಶ್ರೀಮದೋ ವೆಂಕಟನಾಯಕತ್ಯ ಶ್ರೀ ದೇವಗಿರಿ ವೆಂಕಟೇಶ ವರದ ಗೋವಿಂದ ಗೋವಿಂದ. ವೈಕುಂಠಪುರವಾಸಂ
ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದು ಪಾವಗಡದಲ್ಲಿ ಹೊಸ್ದಾಗಿ ಮಾಡಿದ್ದಾರೆ. ನಮ್ಮ ನವೀನ ಇದ್ದು ಬನ್ನಿ ಹೋಗೋಣ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಂದ. ಸೊ ನಡೀರಿ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ನಾವು ಕೂಡ ಹೋದ್ವು. ತುಂಬ ಚೆನ್ನಾಗಿ ಮಾಡಿದರು. ಬಟ್ ಅಲ್ಲಿ ಎಲ್ಲ ವೀಡಿಯೋನ ಜಾಸ್ತಿ ಮಾಡ್ಕೊಳಂಗಿರಲಿಲ್ಲ. ಅವರು ವೀಡಿಯೋ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತೂ. ನೋಡಿ ದೇವಸ್ಥಾನಕ್ಕೆ ಬಂದು ಅಳಸ್ಲೆಂಡು ತಿಂತಾ ಇದ್ದೀವಿ. ಕಾಯಿ ತಗೊಳ್ಳೋದಂದ್ರೆ 300 ರೂಪಾಯಿ ಹೇಳ್ತಾನೆ ಅವಯ್ಯ. ಕಮ್ಮಿ ಕೊಡ್ತಾರ. ಯಾಕೋ ಅಳಸ್ಲೇಣ್ ಅಂದಲ್ಲ. ಯಾಕೆ ತಿನ್ನಲ್ಲ? ಈ ಹುಡುಗ ಕಾಣೆಯಾಗಿದ್ದಾನೆ. ಈ ಹುಡುಗ పేరిಲ್ಲ ನೋಡಿ, పేరు లేదు. మాట్లాడలేదా వాడు? నువ్వు మాట్లాడతావా? మాట్లాడలేదే. వస్తుందా? యాడ్రా మాట్లాడలేదు. నీ పేరేమ్రా? నందు. ನಿಂದೆ ಹೇಳಿದ. ಇದು ಚಂದು. ನಿಂದೆ. మీ అన్నయ్య? మీ అన్నయ్య? ಇದು ಚಂದು, ಅದು ಚಂದು. ನಂದು. ನಂದು. ಅದೇ ನಿಂದು. అక్కుందా? అక్కుందా? అక్కయ్య. ಅಕ್ಕನ ಮಕ್ಕಳು ಇರ್ಬೇಕು ಅನ್ಸುತ್ತೆ ಇವರಿಬ್ರು. ಇವನೊಂದು ಮೊನ್ನೆ ಬಂದಿತ್ತಲ್ವೇನೋ ಇವನು ಮೊನ್ನೆ ನಿನ್ನೆ ಅಲ್ವೇನೋ ನಾನು ಮಾತಾಡ್ಸಿದ್ದು ಮೊನ್ನೆ. ಇವನು ಕನ್ನಡ ಅರ್ಥ ಆಗಲ್ಲ ಇವನಿಗೆ. నిన్నే మాట్లాడించాను కదా నేను. నిన్ನೆ మాట్లాడించాను కదా నేను. ಗೊತ್ತಾ ಇಲ್ಲ, ನನಗೂ ತಿರುಗ್ತಾ ಇಲ್ಲ ಅದು. మాట్లాడిచ్చే ನೋಡು, ಅರ್ಥ ಮಾಡ್ಕೊಂಡ. నాకీ తెలుగు రాదు, నీకీ కన్నడ రాదు. ఏ ఊరు మీది? అనంతపురం. ಇವ್ರು ಪ್ಯೂರ್ ತೆಲುಗು ಇವ್ರದ್ದು. ಊಟ ಮಾಡ್ದೇನಾ? ಊಟ ಮಾಡ್ದ ಆಯ್ತಾ? ಏನು ಮಾಡಿತ್ತು ಅಮ್ಮ? ಕನ್ನಡ ಅರ್ಥ ಆಗುತ್ತೆ, ಕಳ್ಳದಿದ್ದು. ಓಹೋ, ಸೈಗೆ ಮಾಡ್ತಾ ಇದ್ರೆ ನನಗೆ ಅನ್ನಲ್ಲ ಊಟ ಅಂತ. ನಿಂಗೂ ಕನ್ನಡ ಬರಲ್ವಾ? ಅಷ್ಟು ಮಾತಾಡಲ್ಲ, ಸೈಲೆಂಟ್. ಬಿಸ್ಲಾಗ ಏನಕ್ಕೆ ನಿಂತಿದ್ದೆ? ಬಾಕಂದ ಈ ಕಡೆ ಬರ್ರೆ. ನನಗೆ ಹೇಳ, ಅವನು ಹೋಗ್ತಾನೆ ಬಿಸ್ಲಿಗೆ. ಗಾಡಿಗೆ ಮೊಣಕಾಲು ಶಸ್ತ್ರಚಿಕಿತ್ಸೆ ಯಾವ ಹೊಟ್ಟೆ ಅಂತಲ್ವ? ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆ ಕಲಿಸಿಲ್ಲ.
ಒಂದೇ ನಾಲ್ಕು ಜನ ಮತ್ತೆ ಪ್ಯಾಕ್ ಮಾಡಾಯ್ತಾ ಹೇಳು ಆಯ್ತು ಮುಂದೆ ಮುಂದೆ ಹಿಂಗೆ ಬೈತೈತೆ ಮಕ್ದೊಳೆ ಯಾಕಪ್ಪಯ್ಯ ಬೆಳಿಗ್ಗೆ ಹೇಳಿಲ್ವ ಕಚ್ಚಿ ಬಿಡ್ತೈತೆ ಅಂತ ಮಮ್ಮ ಪಾಗೋಡ್ದಾಗ ಏನು ಫೇಮಸ್ಸು? ಇದೆ ಯಾವುದು? ಶಿಕಾಯಿ ಬಜ್ಜಿ ಮತ್ತೆ ಚುರುಮುರಿ ಏನಂತ ಕರಿತೀರಕ್ಕ ನಿಮಗೆ ಇದನ್ನ? ಬಾರ ಮಸಾಲ ಬಾರ ಮಸಾಲ ಬಾರ ಮಸಾಲ ಚೌಕ ಬರ ಬಾರ ಮಸಾಲ ಬಿಸಿ ಬಿಸಿ ಐತಿರಿ ಬಿಸಿ ಇದೆ ಸುಟ್ಟಾಗ್ತಾಯ ಬಿಸಿ ಬಿಸಿ ಬೋಂಡ ತಿನ್ನಿ ತಿನ್ನಿ ತಿನ್ನಿ. ಇಂಥ ಫುಡ್ ಎಲ್ಲ ಕೊಡ್ತಾರೆ ಹಾಕ್ಸ್ಲಾ ಕರೆಕ್ಟಾಗೈತಾ ಯಾರು ಮಾಡಿರೋದು ಅದು? ಗೊಪ್ಪಿ ಇಲ್ಲೇ ಐತಲ್ಲ ಸಾಕು 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 ಸಾಕು. ಅಪ್ಪಾಯಿ ಎಷ್ಟೋಯ್ತು ಅಪ್ಪಾಯಿ ತಿನ್ನಲ್ವಾ ಶೇಕ್ ಕೊಡ್ತಿದ್ವೇನಕ್ಕ ಅದನ್ನೇ ಐಸ್ ಕ್ರೀಮ್ ತೋರಿಸ್ತಾ ಐತೆ ನೋಡ್ರಿ ಇವರು ಮಲ್ಕೊಂಡು ತಿಂತಾವ್ರೆ ಕೂತ್ಕೊಂಡು ತಿನ್ಬೇಕು ಮನಿಕೊಂಡಲ್ಲ ಈಗ ಅಮ್ಮ ಕರ್ಕೊಂಡು ಬಾರ ಭಾನುವಾರ ಬಾಯ್ 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 ಬರೋಣ ಚಿಕ್ಕಮ್ಮ ಆಯ್ತು ನೀವು ಅಕ್ಕ ಬಂದಿದ್ದ ಬಾ ಜೊತೆಗೆ ಹಿಂಗೆ ಭಾನುವಾರ ಯಾವಾಗ ಮತ್ತೆ ಏನೋ ಬಾಂಡೆ ಜೊತೆಗೆ ನಮ್ಮ ಯಜಮಾನ್ ಅಂತಲ್ಲ ಎಲ್ಲರಿಗೂ ಪರಿಚಯ ಸದ್ಯ ಪರಿಚಯ ಮಾಡ್ಸಲ್ವೇನು ಬಾಯ್ ಬಾಯ್ ಆಯ್ತು ಬಾಯ್ ಏನು ಮಾಡೋ ಹಾಕ್ಬಿಡು ಗ್ಲಾಸ್ ಇಳಿಸ್ತಾರೆ ಅಕ್ಕ ಅಕ್ಕ ಬರ್ತೀವಿ ಬಾಯ್ ಬಾಯ್ ಗೊತ್ತಮ್ಮ ಬಾಯ್ ಚಿಕ್ಕ ಬಾಯ್ 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 ಪಗೋಡ ಬಾಯ್ ಬಾಯ್ ನೈಸ್. ಬಾಯ್
ಮನೆಗೆ ಹೋಗ್ತಾ ಇದ್ದೀವಿ ತುಮಕೂರಿಗೆ. ಒಂದು ವಾರದಿಂದ 5:45 ಟೈಮು. 6 ಗಂಟೆಗೆ 5 ನಿಮಿಷ ಆಯ್ತು. ಹೋಗ್ತಾ ಇದ್ದೀವಿ. ಮಾತಾಡ್ಬೇಕಂತ ಮಾತಾಡು. ಏನಪ್ಪ, ಒಂದು ವಾರದಿಂದ ಪಾಗಡದಲ್ಲಿ ಇದ್ದೀರಾ ಸತತವಾಗಿ. ಆಯಮ್ಮನ್ಗೆ ಇಷ್ಟ ದಿನ ಇದ್ರು ಸಾಲದು, ಇರು ಅಂತಾನೆ ಐತೆ. ಕರೆಕ್ಟಾಗಿ ಮತ್ತೆ ಗೊತ್ತಾ ಹೇಳು ಮಾಮ, ಒಂದು ವಾರದಿಂದ ಪಾಗಡದಲ್ಲಿ ಇದ್ದೀರಾ. ಸೋಮವಾರಕ್ಕೆ 8 ದಿನ ಆಗೋಯ್ತು. ಬುಧವಾರ 10 ದಿನ ಇರುತ್ತೆ ಕರೆಕ್ಟಾಗಿ. ಕರೆಕ್ಟಾಗಿ ಇವತ್ತು ಗೊತ್ತು. ಆಯಮ್ಮನ್ಗೆ ಇನ್ನ ಸಾಲದು, ಇರ್ರಿ ಅಂತಾನೆ. ಪರಮಾತ್ಮ ಶನೇಶ್ವರ ಸ್ವಾಮಿ ಲೋ ನವೀನ ಎಸ್ಪಾಲಲ್ಲಿ ಐತಾ ಆಗ್ತಾರೆ. 15ನೇ ತಾರೀಕು ರಿಲೀಸ್. ನೋಡೋಣ ಬಿಡು, ಚೆನ್ನಾಗಿದ್ರಿ. ಇದು ಆಂಜನೇಯನ ಸ್ಟ್ಯಾಚು. ಪಾಗಡದಿಂದ ತುಮಕೂರಿಗೆ ಬಂದು ಅಂತ ಗಾಡಿ ಬಂದ್ವಿ, ಆಂಜನೇಯ ನೋಡಿದ್ವಿ. ಬಜರಂಗಿ ಸೃಷ್ಟಿ ಬಂದ್ಮೇಲೆ ತಿಂಗಳಾಗೋಯ್ತು, ತುಂಬಾ ದಿನನೇ ಆಯ್ತು ಅನ್ಸುತ್ತೆ ಬಂದು. ಅದಕ್ಕಂತ ಹೋಗೋದೇ ಇಲ್ಲ. ಎಕ್ಸಾಮ್ ಇತ್ತಲ್ಲ ಅವನಿಗೆ, ಅದೇ ದೊಡ್ಡದಾಗೋಗ್ಬಿಟ್ಟಿತ್ತಂತ. ಅಂತೂ ಇಂತೂ ಬಂದು ಪ್ರೀತಿ ಸಮಾಧಾನ ಆಯ್ತಾ ಪ್ರೀತಿ? ನಮ್ಮ ಜನನ ಕರ್ಕೊಂಡು ಹೋದಕ್ಕೆ ಅಂದ್ಬಿಟ್ಟು ಅವರಪ್ಪ ಕೂಡ ಬಂದಿದ್ರು, ನಮ್ಮ ಚಿಕ್ಕಪ್ಪ. ಸೊ ಅವರು ಕೂಡ ಈಗ ತಿಂಡಿ ತಿಂತಾ ಇದ್ದಾರೆ. ಅಮ್ಮ ಚಿತ್ರಾನ್ನ ಮಾಡಿದರು. ಈಗ ಚಿತ್ರಾನ್ನ ತಿಂದ್ಬಿಟ್ಟು ಈಗ ಅವರು ಕೂಡ ಹೊರಡ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇರೋದು? ಸರ್ಪ್ರೈಸ್. ನೋಡೋಣ. ಈಗ ನಾವು ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತು ಹಾಗೆ ಅಂದವೇ ಹೋಗ್ತಾ ಇನ್ನೊಂದು ಸಣ್ಣದಾದಂಥ ಒಂದು ಕೇಕ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ಅಮ್ಮ ಅಪ್ಪ ಮಾವರೆಲ್ಲ ಬಂದಿರಲಿಲ್ವಲ್ಲ, ಅದಕ್ಕೆ ಹಾಗೆಯೇ ಅವರು ಅಲ್ಲೂ ಕೂಡ ಮನೆಯಲ್ಲೂ ಕೂಡ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನಾವಿಲ್ಲಿ ಬಂದಿದ್ದು ಜಸ್ಟ್ ಊಟ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ನಮ್ಮ ಸೃಷ್ಟಿ ಕೇಕ್ ತೊಗೊಂಡು ಬಂದು ಕೇಕ್ ಕಟ್ ಮಾಡಿಸಿದ್ಲು. ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದು ಸೃಷ್ಟಿ. ಸೊ ತುಂಬ ಖುಷಿ ಆಯಿತು. ನಮ್ಮ ಚಿಂಟುಗೂ ಗೊತ್ತಿತ್ತಂತೆ, ಬಟ್ ಅವ್ನು ನಮ್ಮ ಹತ್ರ ಏನೂ ಹೇಳಿರಲಿಲ್ಲ. ನಾವು ಊಟ ಮಾಡ್ಕೊಂಡು ಬರೋಣ ಅಂತ ನೈಟು ಹೋಗಿತ್ತಿದ್ದು ಸಂಜೆ. ಅದಕ್ಕೆ ಹೇಗಿದ್ರು ಇಲ್ಲಿ ಕೇಕ್ ಕಟ್ ಮಾಡಿಸಿದ್ಲಲ್ವ, ಹಾಗೆಯೇ ಮನೆಗೆ ಒಂದು ಕೇಕ್ ಚಿಕ್ಕದಾದಂಥ ಒಂದು ಕೇಕ್ ತೊಗೊಂಡು ಹೋಗ್ತೀವಿ. ಅವಳು 2 ವೀಲರಲ್ಲಿ ಬಂದಿದ್ಲು. ಅವ್ರ ಅಪ್ಪ ಇವಾಗ ಅವರು ಕೂಡ ನಮ್ಮ ಮನೆಯವ್ರು ಕೂಡ ಇವಾಗ 2 ವೀಲರಲ್ಲಿ ಬರ್ತಾ ಇದ್ದಾರೆ. ನಾವು 3 ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.